ಥೌಸಂಡ್ಸ್ ಆಫ್ ಫ್ಲೈಟ್ಸ್ ಏನೋ ಕ್ಯಾನ್ಸಲ್ ಆಗ್ಬಿಟ್ಟಿದೆಯಂತೆ ಒಂದೇ ಸರಿ, ಸಾವಿರಾರು ಫ್ಲೈಟ್ಗಳು. ಅದಕ್ಕೆ ಝೂಮ್ ಕಾಲ್ ಅಲ್ಲಿ ಹೋಗಿ ಮದ್ವೆ. ಇದೇ ತರ ರೀಸೆಂಟ್ ಆಗಿ ಎಷ್ಟೊಂದು ರೀಲ್ಗಳು ಸರ್. ಒಂದು ಯಾವ್ದೋ ಒಂದು ಆಫ್ರಿಕನ್ ಮಹಿಳೆ ಏರ್ಪೋರ್ಟ್ ಅಲ್ಲಿ ನಿಂತ್ಕೊಂಡು ಫುಲ್ಲು ಅಳ್ತಾ ಇದಾರೆ, ನನ್ ದೇಶಕ್ಕೆ ವಾಪಸ್ ಕಳ್ಸ್ಬಿಡಿ, ನನ್ಗೆ ಈ ದೇಶ ಆಗ್ತಾ ಇಲ್ಲ, ನನ್ಗೆ ಏರ್ಪೋರ್ಟ್ ಅಲ್ಲಿ ಲಾಕ್ ಮಾಡ್ಕೊಂಡಿದೀರಾ ಅಂತ. ಇನ್ನೊಬ್ರು ಯಾರೋ 4 ವರ್ಷ ಆದ್ಮೇಲೆ ನನ್ ಪ್ರಿಲಿಮ್ಸ್ ಪಾಸ್ ಆಗಿದೆ, ಮೇನ್ಸ್ ಬುಕ್ ಮಾಡಿದ್ದೆ, ಹೋಗಕ್ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದಾರೆ. ಆಮೇಲೆ ಇನ್ನೊಬ್ರು ಯಾರೋ ಫುಲ್ಲು ಎಷ್ಟೊಂದು ಕಷ್ಟಪಟ್ಟು ಸೇರ್ಸಿರುವಂತ ದುಡ್ಡು ಹಾಸ್ಪಿಟಲ್ ಕಟ್ಟಿದೀನಿ ಹಾರ್ಟ್ ಸರ್ಜರಿಗೋಸ್ಕರ, ಬಟ್ ಹೋಗಕ್ ಆಗ್ತಾ ಇಲ್ಲ ಅಂತ. ಈ ತರ ಸಾವಿರಾರು ಕೇಸ್ಗಳು ಸರ್. ಒಂದೇ ಸರಿ ಎಲ್ಲಾ ಫ್ಲೈಟ್ಗಳು ಕ್ಯಾನ್ಸಲ್ ಆಗ್ಬಿಟ್ಟಿದೆ. ಇಟ್ಸ್ ಅ ಡಿಸಾಸ್ಟರ್. ಅಲ್ಲ, ಬಟ್ ನನಗೆ ಸರ್, ನನಗೆ ಇಷ್ಟು ದಿನ ನಾವೇ ಏರ್ ಇಂಡಸ್ಟ್ರಿ ನೋಡ್ಕೊಂಡ್ ಬಂದಿದ್ದೀವಿ, ನಾವು ಕೇಳಿದ್ದೇ ಬೇರೆ, ಈ ಇಲ್ಲಾಗ್ತಿರೋ ಇನ್ಸಿಡೆಂಟ್ಗಳೇ ಬೇರೆ. ನಾವು ಏರ್ ಇಂಡಸ್ಟ್ರಿ ಅಂತ ತಕ್ಷಣ ತಲೆಗೆ ಏನು ಬರುತ್ತೆ ಹೇಳಿ? ಸೇಫೆಸ್ಟ್ ಮೋಡ್ ಆಫ್ ಟ್ರಾನ್ಸ್ಪೋರ್ಟ್ ಅಂತ ಬರುತ್ತೆ. ಈಗ ನೀವು ರೈಲ್ವೆ ಕಂಪೇರ್ ಮಾಡಿದಾಗ, ಶಿಪ್ಪಿಂಗ್ ಕಂಪೇರ್ ಮಾಡಿದಾಗ, ರೋಡಿಗೆ ಕಂಪೇರ್ ಮಾಡ್ಕೊಂಡಾಗ ಅತಿ ಕಡಿಮೆ ಆಕ್ಸಿಡೆಂಟ್ ಆಗಿರೋದು ಏರೋಪ್ಲೇನ್ಸಲ್ಲಿ. ಅಂದರೆ ಏರ್ ಇಂಡಸ್ಟ್ರಿ ಎಷ್ಟು ಸೇಫ್ಟಿ ಇದೆ ಅಂತಂದರೆ ಕಾರ್ಕ್ಕಿಂತ 443 ಪಟ್ಟು ಹೆಚ್ಚು ಸೇಫ್ಟಿ ಇದೆ ಅದಕ್ಕೆ. ಬಟ್ ಹಿಂಗಿದ್ದಾಗ ಸರ್, ನನಗೆ ಇದು ಹೆಂಗಾಯಿತು ಇಂಡಿಗೋ ಏರ್ಲೈನ್ಸ್ದು ಅನ್ನೋದು ಪ್ರಶ್ನೆ. ಸರ್, ನೀವು ರೆಗ್ಯುಲರ್ ಆಗಿ ಏರೋಪ್ಲೇನ್ ಅಲ್ಲೆಲ್ಲ ಹೋಗ್ತಾ ಇರ್ತೀರಲ್ಲ, ನಿಮ್ಗೆ ಹೆಂಗೆ ಐಡಿಯಾ ಇದೆ ಸರ್ ಇದು ಏನಾಗ್ತಿದೆ ಇಂಡಿಗೋ ಅಲ್ಲಿ? ಇಲ್ಲ ಸರ್, ನಾನು ರೆಗ್ಯುಲರ್ ಟ್ರಾವೆಲ್ ಮಾಡ್ತಾ ಇದ್ದೀನಿ. ನಾವಂತೂ ಯಾವತ್ತು ಈ ಟೈಪ್ ಪ್ರಾಬ್ಲಮ್ ನಾವು ಫೇಸ್ ಮಾಡಿಲ್ಲ. ಸೊ ನಾವು ಯಾವ ಟೈಪ್ ಮಾಡಿರ್ಬೋದು ಅಂತಂದ್ರೆ ಫೇಸು, ಸೊ ಒಂದು 2 hours ಡಿಲೇ ಆಗಿರೋದು. ಓಕೆ, ಸೊ ಅದಾದ್ಮೇಲೆ ನಮ್ಗೆ 2 hours 3 hours ಡಿಲೇ ಆಯ್ತು ಅಂತಂದ್ರೆ ನಮಗೆ ಒಂದು ಊಟ ಗೀಟ ಎಲ್ಲ ಕೊಡಿಸ್ತಾರೆ ಏರ್ಲೈನ್ಸ್ ಕಡೆಯಿಂದ. ಸೊ ಮತ್ತೆ 65% ಆಫ್ ದಿ ಏರ್ಲೈನ್ಸ್ ಮೊನೋಪಲಿ ಇರೋದೇ ಇಂಡಿಗೋ. ಸೊ ಅದನ್ನೇ ಎಲ್ಲರೂ ಬುಕ್ ಮಾಡ್ತಾರೆ, ಯಾಕಂದ್ರೆ ಸರ್ವಿಸ್ ಚೆನ್ನಾಗಿದೆ ಅಂತ. ಬಟ್ ಸರ್, ಇವಾಗ್ಲೇ ಏನಕ್ಕೆ ಹಿಂಗ್ ಆಗ್ತಿದೆ ಸರ್? ಸರ್, ಈಗ ಏನಾಗಿದೆ ಅಂತಂದ್ರೆ, ಸೊ ಇವ್ರು ಹೇಳ್ದಂಗೆ ಒಂದು ಟ್ರಾವೆಲಿಂಗ್ ಅಲ್ಲಿ ಸೇಫ್ಟಿಯೆಸ್ಟ್ ಮೋಡ್ ಅಂತಂದ್ರೆ ಈ ಫ್ಲೈಟ್ ಮೋಡ್. ಓಕೆ, ಫ್ಲೈಟ್ ಇನ್ ದ ಸೆನ್ಸ್ ಏರ್ಲೈನ್ ಮೋಡ್. ಸೊ ಇಲ್ಲಿ ಏನಾಗುತ್ತೆ, ಮ್ಯಾನುಫ್ಯಾಕ್ಚರಿಂಗ್ ಆಗಿರ್ಬೋದು, ಟೇಕ್ ಆಫ್ ಆಗಿ ಮತ್ತೆ ಲ್ಯಾಂಡ್ ಮಾಡ್ಬೇಕಾದ್ರೆ ಆಗಿರ್ಬೋದು, ಅಲ್ಲಿ ಲ್ಯಾಂಡ್ ಆದ್ಮೇಲೆ ನಿಮಗೆ ರೊಟೀನ್ ಚೆಕಪ್ ಅಂತ ಮಾಡ್ತಾರೆ. ತುಂಬಾ ಸ್ಟ್ರಿಕ್ಟ್ ಇದೆ ಏರೋಪ್ಲೇನ್ ಮೇಂಟೆನೆನ್ಸ್. ಹೌದು, ಏರೋಪ್ಲೇನ್ ಮೇಂಟೆನೆನ್ಸ್ ತುಂಬಾ ಸ್ಟ್ರಿಕ್ಟ್ ಇದೆ. ತುಂಬಾ ಸ್ಟ್ರಿಕ್ಟ್ ಇದೆ. ಹಂಗಾಗಿ ಆಕ್ಸಿಡೆಂಟ್ ಮತ್ತೆ ಥ್ರೆಟ್ ಇದೆಲ್ಲ ಆಗೋದು ತುಂಬಾ ಕಮ್ಮಿ ಆಗತ್ತಲ್ಲಿ. ಓಕೆ, ಒಂದು. ಸೊ ಎರಡನೇದು ಏನಾಗುತ್ತೆ ಅಂತಂದ್ರೆ ಸರ್, ಗ್ಲೋಬಲ್ ಸೇಫ್ಟಿ ಸ್ಟ್ಯಾಂಡರ್ಡ್ಸ್ ಅಂತ ಇದೆ, ಮತ್ತೆ ಇಂಡಿಯನ್ ಸೇಫ್ಟಿ ಸ್ಟ್ಯಾಂಡರ್ಡ್ಸ್ ಅಂತ ಇದೆ. ಇದಕ್ಕೆರಡು ಕಂಪೇರ್ ಮಾಡಿದ್ರೆ ಸ್ವಲ್ಪ ಇಂಡಿಯನ್ ಸೇಫ್ಟಿ ಸ್ಟ್ಯಾಂಡರ್ಡ್ಸ್ ಕಮ್ಮಿ ಇದೆ. ಓಕೆ, ಸೊ ಗ್ಲೋಬಲ್ ಸೇಫ್ಟಿ ಸ್ಟ್ಯಾಂಡರ್ಡ್ಸ್ ಅಲ್ಲಿ ಒಬ್ಬ ಪೈಲಟ್ಗೆ 1 ವಾರಕ್ಕೆ 48 ಗಂಟೆ ಮಿನಿಮಮ್ ರೆಸ್ಟ್ ಕೊಡಲೇಬೇಕು ಅನ್ನೋದು ಒಂದು ಕಂಡೀಷನ್ ಇದೆ. ಓಕೆ, ಸ್ಲೀಪಿಂಗ್ ಅವರ್ಸ್ ಬಿಟ್ಟು ನೀವು ಹೇಳ್ದಂಗೆ. ಸೊ ಇಲ್ಲಿ ಇಂಡಿಯನ್ ಸ್ಟ್ಯಾಂಡರ್ಡ್ಸ್ ಅಲ್ಲಿ ಏನಿದೆ, ಸೇಫ್ಟಿ ಸ್ಟ್ಯಾಂಡರ್ಡ್ಸ್ ಅಲ್ಲಿ 48 ಅವರ್ ಬದಲು 36 ಅವರ್ಸ್ ಕೊಡ್ತಾ ಇದ್ದಾರೆ ಬಿಟ್ಟು. ಅಲ್ಲಿ 48 ಅವರ್ಸ್ ಬರೀ 1 ವಾರ 36 ಅವರ್ಸ್ ಕೊಡ್ತಾ ಇದ್ದಾರೆ. ಸರ್, ಫಸ್ಟ್ ಪಾಯಿಂಟ್ ಏನೋ ಸೂಪರ್ ಆಗಿ ಹೇಳಿದ್ರಿ, 48 ಅವರ್ 36 ಅವರ್ ಅಂತ. ಬಟ್ ಇನ್ನೊಂದು ಯಾವಾಗ್ಲೂ ಸುದ್ದಿಯಲ್ಲಿ ಬರ್ತಾ ಇರುತ್ತೆ ಸರ್, ಏನೋ ಅದು ಮಿಡ್ ನೈಟ್ ಲ್ಯಾಂಡಿಂಗ್ ಅಂತ ಯಾವಾಗ್ಲೂ ಹೇಳ್ತಾ ಇರ್ತಾರೆ. ಸರ್, ನಿಮ್ಗೆ ಏನಾದ್ರು ಐಡಿಯಾ ಇದೆಯಾ ಮಿಡ್ ನೈಟ್ ಲ್ಯಾಂಡಿಂಗ್ ಏನು ಎಕ್ಸಾಕ್ಟ್ಲಿ ಪ್ರಾಬ್ಲಮ್ ಅಂತ? ಏನಿಲ್ಲ ಸರ್, ಮಿಡ್ ನೈಟ್ ಲ್ಯಾಂಡಿಂಗ್ ಅಂತಂದ್ರೆ 12 ಗಂಟೆಯಿಂದ 6 ಗಂಟೆ ಒಳಗೆ ಲ್ಯಾಂಡ್ ಆಗುತ್ತಲ್ಲ ಫ್ಲೈಟ್ಸ್. ಅದಕ್ಕೆ ರಾತ್ರಿ 12 ಗಂಟೆಯಿಂದ 6 ಗಂಟೆವರೆಗೂ ಏನ್ ಲ್ಯಾಂಡ್ ಆಗತ್ತೆ ಅದಕ್ಕೆ ಮಿಡ್ ನೈಟ್ ಲ್ಯಾಂಡಿಂಗ್ ಅಂತ ಕರಿತೀವಿ. ಸೊ ಅದು ಗ್ಲೋಬಲ್ ಸೇಫ್ಟಿ ಸ್ಟ್ಯಾಂಡರ್ಡ್ಸ್ ಪ್ರಕಾರ 1 ವೀಕಲ್ಲಿ ಅಂದ್ರೆ 1 ವಾರದಲ್ಲಿ 2 ಸಲ ಅಷ್ಟೇ ಲ್ಯಾಂಡ್ ಆಗ್ಬೇಕು ಅನ್ನೋದು ಸ್ಟ್ಯಾಂಡರ್ಡ್ಸ್ ಇದೆ. ಅಂದ್ರೆ ಪೈಲಟ್ 2 ಸತಿ ಲ್ಯಾಂಡ್ ಆಗ್ಬೇಕು. 1 ವಾರಕ್ಕೆ ಒಬ್ಬ ಪೈಲಟ್ 2 ಸತಿ ಲ್ಯಾಂಡ್ ಆಗ್ಬೇಕು. ಹೌದು, ಬಟ್ ನಮ್ಮ ಇಂಡಿಯಾ ಸೇಫ್ಟಿ ಸ್ಟ್ಯಾಂಡರ್ಡ್ಸ್ ಅಲ್ಲಿ ಏನಿದೆ, ಸೊ 1 ವೀಕಲ್ಲಿ ಅಂದ್ರೆ 1 ವಾರದಲ್ಲಿ 6 ಸಲ ಲ್ಯಾಂಡ್ ಮಾಡ್ಬೇಕು ಅಂತಂದು ಮಾಡಿದ್ದಾರೆ ಪೈಲಟ್. ಓಕೆ, ಅಂದ್ರೆ ಪ್ರತಿದಿನ ಅದೇ ಅರ್ಥ ಆಗಿದೆ ಈಗ. ಅಂದ್ರೆ 1 ವೀಕಲ್ಲಿ ಒಬ್ಬ ಪೈಲಟ್ 6 ಲ್ಯಾಂಡಿಂಗ್ ಅಂದ್ರೆ ಪ್ರತಿ ನೈಟ್ ಲ್ಯಾಂಡ್ ಮಾಡ್ಬೇಕಲ್ಲ ಸರ್? ಹೌದು, ಎಷ್ಟು ರಿಸ್ಕ್ ಇದೆ ಸರ್. ಹೌದು. ಸೊ ಹಾಗಾಗಿ ಏನಾಗುತ್ತೆ, ಸೊ ನೀವು 12 ಗಂಟೆಯಿಂದ 6 ಗಂಟೆ ಒಳಗೆ ನಿಮಗೆ ನಿದ್ದೆ ಮಾಡೋಂಥ ಸಮಯ ಅದು. ಓಕೆ, ಆ ಸಮಯದಲ್ಲಿ ನಿಮಗೆ ಲ್ಯಾಂಡ್ ಮಾಡು ಅಂತ ಹೇಳಿದಾಗ ಡೈಲಿ ನಾವು ಎಚ್ಚರ ಇದ್ಬಿಟ್ಟು ಲ್ಯಾಂಡ್ ಮಾಡ್ಬೇಕಾದಾಗ ನಮಗೆ ಡಿಸಿಷನ್ ಮೇಕಿಂಗ್ ಕೆಪಾಸಿಟಿ ತುಂಬಾ ಕಮ್ಮಿ ಆಗುತ್ತೆ. ಅಂದ್ರೆ ಡಿಸಿಷನ್ ತಗೊಳ್ಳೋಂಥ ಕೆಪಾಸಿಟಿ ತುಂಬಾ ಕಮ್ಮಿ ಆಗುತ್ತೆ. ಮತ್ತೆ ಮೆಜರ್ಮೆಂಟ್ಸ್ ಗೊತ್ತಾಗಲ್ಲ. ಸೊ ಯಾವ ಟೈಮಲ್ಲಿ ನಾವು ನೈಟ್ ಆಗಿರೋದ್ರಿಂದ ಸೊ ಯಾವ ಟೈಮಲ್ಲಿ ನಾವು ಲ್ಯಾಂಡ್ ಮಾಡ್ಬೇಕು, ಹಂಗ್ ಮಾಡ್ಬೇಕಲ್ಲಪ್ಪ ಲ್ಯಾಂಡ್ ಮಾಡ್ಬೇಕಲ್ಲಪ್ಪ ಸ್ಟ್ರೆಸ್ ತುಂಬಾ ಜಾಸ್ತಿ ಆಗುತ್ತೆ. ಓಕೆ, ಮತ್ತೆ ವಿಸಿಬಿಲಿಟಿ ತುಂಬಾ ಕ್ಲಿಯರ್ ಇಲ್ಲ. ಒಂದೊಂದು ಲ್ಯಾಂಡ್ ಫಾಗಿ ಆಗಿರುತ್ತೆ, ವೆದರ್ ಕಂಡೀಷನ್ಸ್, ಅಟ್ಮಾಸ್ಫಿಯರ್, ಅದ್ರ ಮೇಲೆಲ್ಲ ನಾವು
ಆಸ್ ಪರ್ ಅದ್ರ ಪ್ರಕಾರ ನಾವು ಲ್ಯಾಂಡ್ Correct. ಈಗ ಅದು ಮಾಡ್ಬೇಕಾಗುತ್ತೆ. ಇವಾಗ ಸೊ ಡಿಸೆಂಬರ್ ಈಗ ನಿಮ್ಗೆ ಗೊತ್ತಿಲ್ಲ ಅನ್ಸುತ್ತೆ, ಈ ಏರು ಈ ಕಡೆ ಒಂದ್ಸಲಿ ಎಳಿತಾ ಇರುತ್ತೆ, ಈ ಕಡೆ ಎಳಿತಾ ಇರುತ್ತೆ, ಹೌದು. ವಿಂಡ್ ಇರುತ್ತೆ, ಟರ್ಬ್ಯುಲೆನ್ಸ್. ಸೊ ಟರ್ಬುಲೆನ್ಸ್ ಇರುತ್ತೆ. ಸೊ ಆ ಟೈಮಲ್ಲೆಲ್ಲ ಲ್ಯಾಂಡ್ ಆಗಂಗೆ ಇಲ್ಲ, ಎಷ್ಟೋ ಫ್ಲೈಟ್ಸ್ಗಳು ಅಲ್ಲೇ ತಿರುಗ್ತಾ ಅಂದ್ರೆ ಆಸ್ ಎ ಹ್ಯೂಮನ್ ರಿಸೋರ್ಸ್ಗೆ ಯಾರೇ ಒಬ್ಬ ವ್ಯಕ್ತಿ ಆ ಜಾಗದಲ್ಲಿ ಇದ್ರು ಅದು ಕಷ್ಟ ಸರ್, ಅಷ್ಟು ಪ್ಯಾರಾಮೀಟರ್ಸ್ ಅರ್ಥ ಪ್ರತಿ ಮಾಡ್ಕೊಂಡು. ದಿನ ರಾತ್ರಿಯಲ್ಲಿ ಕರೆಕ್ಟ್ ಆಗಿ ಲ್ಯಾಂಡ್ ಮಾಡ್ಬೇಕು ಅಂದ್ರೆ ಆಮೇಲೆ ಅದ್ರಲ್ಲೂ ನೋಡಿ, ಈ ಗುಜರಾತ್ನ ಅಹಮದಾಬಾದ್ ಏರ್ ಕ್ರಾಶ್ ಅಲ್ಲೂ ಕೂಡ ಅದೇ ಪಾಯಿಂಟ್ ಅದೇ ಹೇಳಿದ್ರು. ಪಾಯಿಂಟ್ ಹೇಳಿದ್ರು. ಇಡೀ ಏರೋಪ್ಲೇನ್ ಇದರಲ್ಲಿ ಲ್ಯಾಂಡಿಂಗು ಮತ್ತೆ ಟೇಕ್ ಆಫ್ ಎರಡು ತುಂಬಾ ಕ್ರೂಷಿಯಲ್ risky. ಪಾರ್ಟ್ ಅಂತೆ, ವೆರಿ ರಿಸ್ಕಿ ಪಾರ್ಟ್. ಆ ಏರೋಪ್ಲೇನ್ ಅಲ್ಲಿ ಸೇಫ್ ಅಂತ ಹೇಳಿದ್ರಲ್ವಾ, ರಿಸ್ಕ್ ಇದ್ರೆ ಈ ಜಾಗದಲ್ಲೇ ಇದೆ ಸರ್. ಕರೆಕ್ಟ್ ಸರ್. ಇವಾಗ ಗ್ಲೋಬಲ್ ಸೇಫ್ಟಿ ಸ್ಟ್ಯಾಂಡರ್ಡ್ಸು, ಇಂಡಿಯನ್ ಸೇಫ್ಟಿ ಸ್ಟ್ಯಾಂಡರ್ಡ್ಸ್ ಬಗ್ಗೆ ಭಾಳ ಚೆನ್ನಾಗಿ ಹೇಳಿದ್ರಿ ಸರ್. ಬಟ್ ಇಂಡಿಗೋಗೆ ಹೆಂಗೆ ಇಂಟರ್ಲಿಂಕ್ ಆಗುತ್ತೆ ಇದು? ಸರ್ ಈಗ ಗ್ಲೋಬಲ್ ಸೇಫ್ಟಿ ಸ್ಟ್ಯಾಂಡರ್ಡ್ಸ್ ಏನಿದೆ ಅದೇ ಸ್ಟ್ಯಾಂಡರ್ಡ್ಸ್ನ ಮೇಂಟೈನ್ ಮಾಡಬೇಕು ಅಂತಂದು ಡೆಲ್ಲಿ ಹೈಕೋರ್ಟ್ ಅವರು ಎಲ್ಲ ಏರ್ಲೈನ್ಸ್ಗೂ ಒಂದು ನೋಟಿಸ್ ಕೊಟ್ಟಿದ್ದಾರೆ. ಅವಾಗ ಏನಾಗ್ತಾ ಇದೆ, ಎಲ್ಲ ಏರ್ಲೈನ್ಸ್ ಅವರು ಫಾಲೋ ಮಾಡ್ತಾ ಇದ್ದಾರೆ. ಇಂಡಿಗೋ ಅವ್ರು ಏನಕ್ಕೆ ಮಾಡ್ತಾ ಇಲ್ಲ ಅಂತ ಹೇಳಿದ್ರೆ, ಟೋಟಲ್ 414 ಫ್ಲೈಟ್ಸ್ ಇದೆ ಅವ್ರಿಗೆ, ಅಂದ್ರೆ 414 ಫ್ಲೈಟ್ಸ್ ಇದೆ, ಮತ್ತೆ 5500 ಪೈಲಟ್ಸ್ ಇದ್ದಾರೆ. ಓಕೆ, ಆಸ್ ಪರ್ ಪ್ರಕಾರ ಇದು ನಮ್ಮ ಗ್ಲೋಬಲ್ ಸ್ಟ್ಯಾಂಡರ್ಡ್ ಸೇಫ್ಟಿ ಸ್ಟ್ಯಾಂಡರ್ಡ್ ಪ್ರಕಾರ ಏನಾದ್ರು ಫಾಲೋ ಮಾಡಿದ್ರು ಅಂತಂದ್ರೆ, ಅಪ್ಗ್ರೇಡ್ ಆದ್ರು ಅಂತಂದ್ರೆ ಅಲ್ಲಿ ಒಂದು 1500 ಪೈಲಟ್ಸ್ ಹೆಚ್ಚಿಗೆ ಬೇಕಾಗ್ತಾರೆ. ಸೊ ಹಾಗಾಗಿ ಇವ್ರೇನ್ ಮಾಡ್ಬಿಟ್ರು, ನಮ್ಮ ದುಡ್ಡು ಬೇಕು, ದುಡ್ಡು ಬೇಕು, ಖರ್ಚಾಗತ್ತೆ ಅಂತಂದು ಆ ಒಂದು ನೋಟಿಸ್ ಕೊಟ್ಟಿರೋದನ್ನ ಡಿನೇ ಮಾಡಿದ್ರು. ಬಟ್ ಅವರು 1-2 days ಅಲ್ಲಿ ಏನು ಕೊಟ್ಟಿಲ್ಲ, ಅವರು 1 ತಿಂಗಳಲ್ಲಿ ಮಾಡಲಿ, 2 ತಿಂಗಳು, 6 months ಕೊಟ್ರು ಅವರು. ವೆಯ್ಟ್ ಇದನ್ನ ಫಾಲೋ ಮಾಡೋದು. ಡೆಲ್ಲಿ ಹೈಕೋರ್ಟ್ ಅವರು 6 months ಟೈಮ್ ಕೊಟ್ರು, ಡ್ಯೂರೇಷನ್ ಕೊಟ್ರು. ಅದ್ರೊಳಗೂ ಅವರು ಸ್ಟ್ಯಾಂಡರ್ಡ್ಸ್ ನ ಮೇಂಟೈನ್ ಮಾಡ್ಲಿಲ್ಲ, ಅಂದ್ರೆ ಅಷ್ಟ್ರೊಳಗೆ ಅವರು ಅಪ್ಲಿಕೇಬಲ್ ಆಗ್ಲಿಲ್ಲ. ಅದು ಅಂದ್ರೆ ರಿಕ್ರೂಟ್ಮೆಂಟ್ ಏನಿತ್ತು ಅದನ್ನ ಮಾಡ್ಲಿಲ್ಲ ಅವರು. ಹಾಗಾಗಿ ಅವ್ರೇನ್ ಮಾಡಿದ್ರು, ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡಿ ಒಂದು ನೋಟಿಸ್ ಮತ್ತೊಂದು ಕಳಿಸಿದ್ರು, ನೀವು ಯಾವುದೇ ರೀತಿಯಿಂದನೂ ಆಪರೇಟ್ ಮಾಡಂಗಿಲ್ಲ ಅಂತ. ಈ ಕಾರಣಕ್ಕೆ ಇಂಡಿಗೋ ಫ್ಲೈಟ್ಸ್ ಒಂದು ಲೈಫಲ್ಲೇ ನಾನು ನೋಡಿರಂಗೆ ಫಸ್ಟ್ ಟೈಮು 3 days ಒಂದೇ ಸಲಿಗೆ ಆಮಂತ್ರಣ. ಅಂದ್ರೆ ಹೆಂಗೆ ಅಂತಂದ್ರೆ, ಲೈಕ್ ಒಂದೇ ಸಲಿಗೆ ಸ್ಟಾಪ್ ಆಗ್ಬಿಡ್ತು, ತುಂಬಾ ಜನಕ್ಕೆ ಪ್ರಾಬ್ಲಮ್ ಆಯ್ತು, 6-10 crores ರೀಫಂಡ್ ಮಾಡಿದ್ದಾರೆ. ಓಕೆ, ಬಟ್ ಇದು ಸರ್ ನ್ಯೂಸ್ ಪೇಪರ್ ಅಲ್ಲಿ ಒಂದು ದೊಡ್ಡ ಆಡ್ ಕೊಟ್ಬಿಟ್ರಲ್ಲ ಸರ್, ವಿ ಆರ್ ಸಾರಿ ಅಂತ. ಏನೋ ಎಲ್ಲರಿಗೂ ವಾಪಸ್ ಟೈಮ್ ಆಪರ್ಚುನಿಟಿ ಎಲ್ಲ ವಾಪಸ್ ಕೊಟ್ಟಂಗೆ ಒಂದು ಅಡ್ವರ್ಟೈಸ್ಮೆಂಟ್ ಕೊಟ್ಬಿಟ್ರು. ಸೊ ಇದು ಆಗಿರೋದು ಸರ್ ಕತೆ. ಸರ್ ನೀವು ಹೇಳಿದ್ದೆಲ್ಲ ನೋಡಿದ್ರೆ ಈ ತರ ಒಂದು ಬ್ಲಂಡರ್ ನೆಕ್ಸ್ಟ್ ಟೈಮ್ ಯಾವತ್ತೂ ಆಗ್ಬಾರ್ದು ಅಂತ ಬಯಸ್ತೀನಿ ಸರ್ ಇಂಡಿಯಾಲಿ. ಸರ್ ಆ್ಯಕ್ಚುಲಿ ಏರ್ ಇಂಡಸ್ಟ್ರಿ ಬಗ್ಗೆ ನನಗೊಂದು ಥಾಟ್ ಇದೆ ಸರ್. ಇದರಲ್ಲಿ ಒಂದು ಯೋಜನೆ ಇದೆ, ಭಾರತ ಸರ್ಕಾರದ ಒಂದು ಯೋಜನೆ ಇದೆ, ಉಡಾನ್ ಅಂತ, ಉಡೇ ದೇಶ್ ಕಾಮ್ ನಾಗರಿಕ್ ಅಂತ. ಇಂದಿರಾ ಗಾಂಧಿ ಅವ್ರಿಗೊಂದು ಕನಸಿತ್ತಂತೆ, ಭಾರತದ ಪ್ರತಿಯೊಬ್ಬ ನಾಗರಿಕನು ಕೂಡ ಒಂದು ಕಾರಲ್ಲಿ ಓಡಾಡಬೇಕು ಅಂತ. ಆ ಟೈಮಲ್ಲಿ ಭಾರತಿ ಸುಸ್ಕಿ ಅವ್ರನ್ನ ಕರೆಸಿ ಮಾರುತಿ 800 ಕಾನ್ಸೆಪ್ಟ್ನ ತಂದಿದ್ದು. ಅದೇ ಥರ ಇವತ್ತಿನ ಕೇಂದ್ರ ಸರ್ಕಾರಕ್ಕೆ ಒಂದು ಕನಸಿದೆಯಂತ. ಓಕೆ, ಭಾರತದ ಪ್ರತಿಯೊಬ್ಬ ನಾಗರಿಕನು ಕೂಡ ಏರೋಪ್ಲೇನ್ ಓಡಾಡಬೇಕು ಅಂತ. ಹಂಗಾಗಿ ಉಡಾನ್ ಅಂತ ಒಂದು ಸ್ಕೀಮ್ ತಂದರು, ಉಡೇ ದೇಶ್ ಕಾಮ್ ನಾಗರಿಕ್ ಅಂತ. ಇಲ್ಲೇನು ಹೇಳುತ್ತೆ ಅಂದರೆ, ಒಬ್ಬ ವ್ಯಕ್ತಿ, ನಾನು ಕಾಮನ್ ಮಿಡಲ್ ಕ್ಲಾಸ್ ಫ್ಯಾಮಿಲಿ, ನಾನು 1 hour ಆಫ್ ಏರ್ ಟ್ರಾವೆಲ್ ಮಾಡ್ತೀನಿ ಅಂದರೆ ನನಗೆ 2,500 ರೂಪಾಯಿ ಮೇಲೆ ಚಾರ್ಜ್ ಮಾಡಬಾರ್ದು ಅನ್ನೋ ಉದ್ದೇಶದಿಂದ ಇಂಥ ಏರ್ಲೈನ್ಸ್ಗಳಿಗೆ ಪ್ರೋತ್ಸಾಹ ಕೊಟ್ಕೊಂಡು ಏರ್ ಕನೆಕ್ಟಿವಿಟಿ ಬೆಳೆಸ್ಕೊಂಡು ಹೋಗ್ತಾ ಇದ್ದಾರೆ. ಆದರೆ ಇಂಥ ಇನ್ಸಿಡೆಂಟ್ಗಳೇನಾಗ್ಬಿಡ್ತವೆ, ಗ್ರಾಹಕರ ನಂಬಿಕೆ ಕಮ್ಮಿ ಮಾಡಿಬಿಡ್ತವೆ. ಅದಂಗೆ ಆಗಬಾರ್ದು. ಮತ್ತು ಏರ್ ಇಂಡಸ್ಟ್ರಿ ಬೆಳಿಬೇಕು, ಮತ್ತು ಭಾರತದ ಪ್ರತಿಯೊಬ್ಬ ನಾಗರಿಕನೂ ಕೂಡ ಏರೋಪ್ಲೇನಲ್ಲಿ ಓಡಾಡಂಗೆ ಆಗಬೇಕು ಅಂತ ನಾವು ಆಶಿಸ್ತೀವಿ ಸರ್. ಡೆಫಿನೆಟ್ಲಿ.